ತುಂಬಾ ಜನ ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇರಬೇಕು ಅಂತ ಹೇಳ್ತಾರೆ, ಬಟ್ ನೀವು ಟಾಯ್ಲೆಟ್ ಅಲ್ಲಿ ಇರಬಾರ್ದು ಅಂತ ಹೇಳ್ತೀರಾ, ಯಾಕೆ? ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇರಬಾರ್ದು. ಆಕ್ಚುಲಿ ನಾರ್ತ್ ವೆಸ್ಟ್ ಪಕ್ಕದಲ್ಲಿ ವೆಸ್ಟ್ ನಾರ್ತ್ ವೆಸ್ಟ್ ಇದೆ, ಅಂದ್ರೆ ಪಶ್ಚಿಮ ವಾಯುವ್ಯ, ಅಲ್ಲಿ ಟಾಯ್ಲೆಟ್ ಇರಬಹುದು. ಎಕ್ಸಾಕ್ಟ್ ವಾಯುವ್ಯದಲ್ಲಿ ಟಾಯ್ಲೆಟ್ ಇರಬಾರ್ದು, ಯಾಕಂದ್ರೆ ಅದು ಫೈನಾನ್ಷಿಯಲ್ ಸಪೋರ್ಟ್ ಝೋನ್. ಅಲ್ಲಿ ಟಾಯ್ಲೆಟ್ ಇದ್ರೆ ಏನಾಗುತ್ತೆ ಅಂದ್ರೆ, ಮುಖ್ಯವಾಗಿ ಮನೆಯಲ್ಲಿ ದೊಡ್ಡವರಿಂದ ಚಿಕ್ಕವ್ರಿಗೆ ಹೆಲ್ಪ್ ಸಿಗೋದಿಲ್ಲ, ದೊಡ್ಡವ್ರು ಚಿಕ್ಕವ್ರಿಗೆ ಹೆಲ್ಪ್ ಮಾಡಲ್ಲ. ಏನೇ ಬಂದ್ರು ನೀನೇ ಕಷ್ಟಪಟ್ಟು ನೀನೇ ದುಡ್ಕೊಂಡು ನೀನೇ ಮಾಡ್ಕೊ ಅಂತಾರೆ. ಇವಾಗ ನೀನ್ ಹೋಗಿ ನಮ್ಗೊಂದು 1 ಲಕ್ಷ ಬೇಕು, ಏನೋ ಪ್ರಾಬ್ಲಮ್ ಇದೆ ಅಂದ್ರು ನನ್ನ ಹತ್ರ ಇಲ್ಲ, ನೀನೇ ಏನೋ ಒಂದ್ ಕಷ್ಟ ಪಟ್ಕೊಂಡು ನೀನೇ ಮಾಡ್ಕೊ, ನಿಂಗ್ ಬೇಕಾ ಕಷ್ಟಪಡು, ಇಲ್ಲಾಂದ್ರೆ ಬೇಡ ಅಂತಾರೆ. ದೊಡ್ಡವ್ರ ಸಪೋರ್ಟ್ ಸಿಗೋದಿಲ್ಲ. ಬ್ಯಾಂಕ್ ಏನಾದ್ರು ಲೋನ್ಸ್ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಲೋನ್ಸ್ ಸಿಗೋದಿಲ್ಲ, ಅದು ಸಪೋರ್ಟ್ ಝೋನ್, ಮುಖ್ಯವಾಗಿ ಸಪೋರ್ಟ್ ಝೋನ್. ಬ್ಯಾಂಕ್ ಲೋನ್ಸ್ ಆಗ್ಲಿ, ಫೈನಾನ್ಷಿಯಲ್ ಸಪೋರ್ಟ್ ಆಗ್ಲಿ, ಇವಾಗ ಸಂಬಂಧಿಕರಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ನಿಂಗೆ ಏನಾದ್ರು ಕಷ್ಟ ಅಂದ್ರೆ ₹1 ಕೊಡೋದಿಲ್ಲ. ಓಕೆ. ಫೈನಾನ್ಸ್ ಸಪೋರ್ಟ್ ಹೊರಗಡೆಯಿಂದ ಆಗ್ಲಿ ಒಳಗಡೆಯಿಂದ ಆಗ್ಲಿ ಎಲ್ಲಿಂದಾನು ಆಗೋದಿಲ್ಲ ನಿಮ್ಗೆ. ಅಲ್ಲಿ ಟಾಯ್ಲೆಟ್ ಇಟ್ರೆ ಏನಾಗುತ್ತೆ, ಇವೆಲ್ಲ ದೂರ ಆಗುತ್ತೆ. ಓಕೆ. ಅದರಿಂದ ವಾಯುವ್ಯದಲ್ಲಿ ಎಕ್ಸಾಕ್ಟ್ ವಾಯುವ್ಯದಲ್ಲಿ ಟಾಯ್ಲೆಟ್ ಇಡಬೇಡಿ, ನಿಷಿದ್ಧ. ನೀವ್ ಇಟ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೇಕು.